ತೋಟದಲ್ಲಿ ನಿರ್ಮಿಸಿದ ಕೃಷಿ ಹೊಂಡಕ್ಕೆ ಬಾಲಕನೋರ್ವ ಆಕಸ್ಮಿಕವಾಗಿ ಬಿದ್ದು ದಾರುಣವಾಗಿ ಗ್ರಾಮದ ಸುರೇಶ್ ಅವರ ಪುತ್ರ 6 ವರ್ಷದ ಕುಶ ಮೃತ ದುರ್ದೈವಿಯಾಗಿದ್ದಾರೆ. ತೋಟಕ್ಕೆ ತಂದೆ ಸುರೇಶ್ ಅವರೊಂದಿಗೆ ಬಂದಿದ್ದ ಕುಶ ಆಟವಾಡ್ತಾ ಕೃಷಿ ಹೊಂಡದ ಬಳಿ ಹೋಗಿದ್ದು, ಆ ವೇಳೆ ಅಲ್ಲಿದ್ದ ಕೃಷಿ ಹೊಂಡಕ್ಕೆ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಇನ್ನು ತೋಟಕ್ಕೆ ಲಾರಿಯಿಂದ ಗೊಬ್ಬರ ಬಂದಿದ್ದು, ಗೊಬ್ಬರ ಇಳಿಸುವ ಕೆಲಸದಲ್ಲಿ ತಂದೆ ಸುರೇಶ್ ಮಗ್ನರಾಗಿದ್ದು, ತಮ್ಮ ಮಗ ಕೃಷಿ ಹೊಂಡಕ್ಕೆ ಬೀಳುವುದನ್ನು ಗಮನಿಸಿರಲಿಲ್ಲ. ಕೆಲಸ ಮುಗಿದ ತರುವಾಯ ಸುರೇಶ್ ಮತ್ತು ಆತನ ಕುಟುಂಬದವರು ಬಾಲಕ ಕುಶನಿಗಾಗಿ ತೋಟದಲ್ಲಿ ಹುಡುಕಾಟ ನಡೆಸಿದ್ದಾರೆ. ಕೊನೆಗೆ ಕೃಷಿ ಹೊಂಡದ ನೀರಿನಲ್ಲಿ ಬಾಲಕನ ಚಪ್ಪಲಿಗಳು ತೇಲ್ತಾ ಇರುವುದು ಕಂಡುಬಂದಿದೆ. ಕೂಡಲೇ ಕೃಷಿ ಹೊಂಡದ ನೀರನ್ನೆಲ್ಲ ಮೋಟಾರ್ ಪಂಪ್ ಮೂಲಕ ಹೊರಹಾಕಿದ್ದಾರೆ. ಆಗ ಮಗು ನೀರಿನೊಳಗೆ ಸತ್ತು ಹೋಗಿರುವುದು ಪತ್ತೆಯಾಯಿತು. ಹೆತ್ತ ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ದಂಡಿನ ಶಿವರ ಪಿಎಸ್ಐ ಚಿತ್ತರಂಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.